ಅರಮನೆ ನಗರಿ ಮೈಸೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ಕಂಡು ಬರ್ತಾ ಇದೆ. ಚುಮು ಚುಮು ಚಳಿಯ ಮಧ್ಯೆ ಮಳೆ ಹನಿಯ ಸಿಂಚನ ಆಗ್ತಾ ಇದೆ. ಮೈಸೂರು ಜಿಲ್ಲಾದ್ಯಂತ ವಾತಾವರಣ ತಂಪಾಗಿರುವಂಥದ್ದು. ಬಿಸಿಲಿಂದ ಬೆಂಡಾಗಿದ್ದ ಮೈಸೂರಿನ ಜನರಿಗೆ ಕೂಲ್ ಇದೀಗ ಚಳಿಯಿಂದ ಕೆಲಸ ಕಾರ್ಯಕ್ಕೆ ತೆರಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅರಮನೆ ನಗರಿ ಮೈಸೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ಕಂಡು ಬರ್ತಾ ಇದೆ. ಚುಮು ಚುಮು ಚಳಿಯ ಮಧ್ಯೆ ಮಳೆ ಹನಿಯ ಸಿಂಚನವಾಗ್ತಾ ಇದೆ. ನಮ್ಮ ಮೈಸೂರು ತಂಪಾಗಿರುವಂಥದ್ದು. ಬಿಸಿಲ ಬೇಗೆಯಿಂದ ಬಳಲಿ ಬೆಂಡಾಗಿದ್ದಂಥ ಮೈಸೂರಿನ ಜನರಿಗೆ ಇದೀಗ ಕೂಲ್ ವಾತಾವರಣ ಸಿಗ್ತಾ ಇದೆ. ಚಳಿಯಿಂದ ಮನೆಯಿಂದ ಹೊರಗಡೆ ಬರೋದಕ್ಕೆ, ಕೆಲಸಕ್ಕೆ ಹೋಗೋದಕ್ಕೆ, ತೆರಳೋದಕ್ಕೆ ಹಿಂದೇಟನ್ನು ಹಾಕಲಾಗ್ತಾ ಇದೆ. ಕರ್ನಾಟಕದಲ್ಲಿ ಭರ್ಜರಿ ಮಳೆ ಶುರುವಾಗಿದೆ. ಕಳೆದ 4-5 ತಿಂಗಳಿನಿಂದಲೂ ಕೂಡ ಮಳೆಗಾಗಿ ಕಾದು ಕೂತಿದ್ದ ಕನ್ನಡಿಗರಿಗೆ ಮಳೆರಾಯ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದಾನೆ. ಹೀಗೆ ಎಲ್ಲೆಲ್ಲೂ ಕೂಡ ಮಳೆಯ ಅಬ್ಬರ ಶುರುವಾಗಿರುವ ಸಮಯದಲ್ಲೇ ಕನ್ನಡಿಗರಿಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಸಿಕ್ಕಿರುವಂಥದ್ದು. ಅದೇನೆಂದರೆ ಶೀಘ್ರದಲ್ಲೇ ಮುಂಗಾರು ಮಳೆ ಕರ್ನಾಟಕಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದೆ. ಕರ್ನಾಟಕ ರಾಜ್ಯದ ಕರಾವಳಿ ಭಾಗಕ್ಕೆ ಮಾನ್ಸೂನ್ ಮಾರುತಗಳು ಅಂದರೆ ಮುಂಗಾರು ಮಳೆ ಮಾರುತಗಳು ಜೂನ್ 2 ಅಥವಾ 3ಕ್ಕೆ ಎಂಟ್ರಿ ಕೊಡುವ ನಿರೀಕ್ಷೆ ಇದೆ. ಹೀಗಾಗಿ ಹವಾಮಾನ ಇಲಾಖೆ ಅಧಿಕಾರಿಗಳು ಕೂಡ ಮುಂಗಾರು ಮಾರುತಗಳ ಚಲನವಲನಗಳನ್ನು ಪರಿಶೀಲನೆ ಮಾಡಿ ರೈತರಿಗೆ ಮಾಹಿತಿ ನೀಡ್ತಾ ಇದ್ದಾರೆ. ಈಗಾಗಲೇ ಪೂರ್ವ ಮುಂಗಾರು ಮಳೆ ಕರ್ನಾಟಕದಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇದೆ. ಅದೇ ರೀತಿ ಮುಂಗಾರು ಮಳೆ ಕೂಡ ಕರ್ನಾಟಕದಲ್ಲಿ ಭಾರಿ ಮತ್ತು ಭರ್ಜರಿಯಾಗಿ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕಾಗಿ ಇನ್ನೂ 2 ವಾರ ಕಾಯಬೇಕಾಗಿದೆ. ಇದೀಗ ಮೋಡ ಮುಸುಕಿದ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಚುಮು ಚಳಿಯ ಮಧ್ಯೆ ಮಳೆ ಹನಿಯ ಸಿಂಚನ ಆಗ್ತಾ ಇದೆ. ಮೈಸೂರು ಜಿಲ್ಲಾದ್ಯಂತ ವಾತಾವರಣ ತಂಪಾಗಿದೆ.